ನಕಲಿ ಮೆಡಿಸಿನ್ ಆಯಿತು, ನಕಲಿ ಕಾಸ್ಮೆಟಿಕ್ಸ್ ಆಯಿತು, ಕಲಬೆರಕೆ ತುಪ್ಪ, ಪನ್ನೀರ್ ತಯಾರಿಕೆ ವಿರುದ್ಧವೂ ಸಮರ ಸಾರಿದ್ದ ಆರೋಗ್ಯ ಇಲಾಖೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಕಲಬೆರಕೆ ಅಡುಗೆ ಎಣ್ಣೆ ಮಾಫಿಯಾಗೆ ಬ್ರೇಕ್ ಹಾಕಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಸ್ಟಾರ್ ಹೋಟೆಲ್ಗಳಾಯ್ತು, ದೊಡ್ಡ ದೊಡ್ಡ ಕ್ಲಬ್ಗಳಾಯ್ತು, ಎಲ್ಲ ಕಡೆಯೂ ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ದ ಆರೋಗ್ಯ ಇಲಾಖೆ ಈಗ ಕಲಬೆರಕೆ ಆಯಿಲ್ ಕಡೆ ಗಮನ ಹರಿಸಿದೆ. ಕಲಬೆರಕೆ ಎಣ್ಣೆ ಮಾಫಿಯಾಗೆ ಸರ್ಕಾರ ಬ್ರೇಕ್. ಲೂಸ್ ಎಣ್ಣೆ ಶೀಘ್ರದಲ್ಲೇ ಸಂಪೂರ್ಣ ಬ್ಯಾನ್. ದೊಡ್ಡ ದೊಡ್ಡ ಡ್ರಮ್, ಕ್ಯಾನ್, ಡಬ್ಬಿಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ಲೂಸ್ ಎಣ್ಣೆ ಯಾವ ಕಂಪನಿಯದ್ದು, ಎಲ್ಲಿ ತಯಾರಾಗಿದೆ, ಯಾವ ದಿನಾಂಕದಂದು ಪ್ಯಾಕ್ ಮಾಡಲಾಗಿದೆ ಅನ್ನೋದೇ ಗೊತ್ತಿಲ್ಲ. ಸಾರ್ವಜನಿಕರ ಆರೋಗ್ಯದ ಜೊತೆ ಚಲ್ಲಾಟವಾಡೋ ಕಲಬೆರಕೆ ಎಣ್ಣೆ ಮಾಫಿಯಾಗೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಈ ಸಂಬಂಧ ಲೂಸ್ ಎಣ್ಣೆಯ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಲು ವಿಶೇಷ ಅಧಿಕಾರಿಗಳ ಸಮಿತಿಯನ್ನ ರಚಿಸುವಂತೆ ಆರೋಗ್ಯ ಸಚಿವ ಖಾದರ್ ಸೂಚಿಸಿದ್ದಾರೆ. ಪ್ಯಾಕ್ ನಲ್ಲಿ ಮತ್ತು ಲೂಸ್ ನಲ್ಲಿ ಏನು ಮಿಕ್ಸ್ ಮಾಡ್ತಾರೆ ಅಂತ ಹೇಳಿಕೊಂಡು ಅದನ್ನು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನವರು ಅದನ್ನು ಇವತ್ತು ರಿಸರ್ಚ್ ಮಾಡ್ತಾ ಇದ್ದಾರೆ. ಲೂಸ್ ಆಗಿ ಮಾರಾಟ ಮಾಡೋದಕ್ಕೆ ನಿರ್ಬಂಧ ಮಾಡುವಂತ ಸಾಧ್ಯತೆಗಳು ಅದೇ ರಿಸರ್ಚ್ ಮಾಡಿ ಅದರಲ್ಲಿ ಯಾವ ತೊಂದರೆ ಆಗ್ತದೆ, ಯಾವ್ದು ಆಗುದಿಲ್ಲ, ಏನನ್ನು ನೋಡಿಕೊಂಡಂತ ತೀರ್ಮಾನ ತಗೊಳ್ತೇವೆ. ದುಬಾರಿ ಎಣ್ಣೆಗಳಲ್ಲಿ ಅಗ್ಗದ ಎಣ್ಣೆ ಹಾಗೂ ಇತರೆ ಹಾನಿಕಾರಕ ಪದಾರ್ಥಗಳನ್ನ ಕಲಬೆರಕೆ ಮಾಡಲಾಗ್ತಿದೆಯೇ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ತಪಾಸಣೆ ಚುರುಕುಗೊಳಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಸಂಗ್ರಹಿಸಿದ ಅನುಮಾನಾಸ್ಪದ ಎಣ್ಣೆಯ ಸ್ಯಾಂಪಲ್ಗಳನ್ನ ತಕ್ಷಣವೇ ಲ್ಯಾಬ್ಗೆ ಕಳಿಸಿ ಪರಿಶೀಲಿಸಲಾಗ್ತಿದೆ. ಇನ್ನು ಈ ಸಮಿತಿಯ ವರದಿ ಆಧರಿಸಿ ಸರ್ಕಾರ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಲೂಸ್ ಎಣ್ಣೆಯ ಗುಣಮಟ್ಟ, ಅದರ ಮೂಲ ಹಾಗೂ ಮಾರಾಟದ ಪ್ರಕ್ರಿಯೆಯ ಮೇಲೆ ತೀವ್ರ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹಾಸ್ಟೆಲ್ ಊಟದ ಬಗ್ಗೆಯೂ ಬರಲಿದೆ ಮಾರ್ಗಸೂಚಿ. ಆರೋಗ್ಯ ಇಲಾಖೆ ಸರ್ಕಾರಿ ಹಾಸ್ಟೆಲ್ಗಳಿಗೂ ಬಿಸಿ ಮುಟ್ಟಿಸಿದೆ. ರಾಜ್ಯದ ವಿವಿಧ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಬಿಟ್ಟಿ ಹಾಗೂ ಕಳಪೆ ಊಟ ನೀಡ್ತಾ ಇದ್ರೆ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡಲು ಕಟ್ಟುನಿಟ್ಟಿನ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.